ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಸ್ನೇಹಿತ ಶಿವಶಂಕರ್ ಚಿಂತೇಳಿ. ನಿಮ್ಮೆಲ್ಲರಿಗೂ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಮನಿ ಶಾಪಿಂಗಿಗೆ ಸ್ವಾಗತ. ನಮಸ್ಕಾರ ಗೆಳೆಯರೆ, ನಾವು ಲಾಸ್ಟ್ ಕಂಟೆಂಟು ಸ್ವಲ್ಪ ರೀಕ್ಯಾಪ್ ಮಾಡೋಣ. ಲಾಸ್ಟ್ ಕಂಟೆಂಟಲ್ಲಿ ನಾವು ಬೆಳ್ಳಿ, ಬಂಗಾರ ಮತ್ತು ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡಿದ್ವಿ. ಒಂದು ಅಜೆಂಡಾ ಏನು ಇಟ್ಕೊಂಡಿದ್ವಿ, ಫೈನಾನ್ಷಿಯಲ್ ಫ್ರೀಡಮ್ ಇರಬೇಕು ಮತ್ತು ಪ್ಯಾಸಿವ್ ಇನ್ಕಮ್ ಇರಬೇಕು. ಆ ಒಂದು ಅಜೆಂಡಾಗೆ ನಾವು ಕನ್ಸಿಡರ್ ಮಾಡಿಬಿಟ್ಟು ಈ ಒಂದು ಬೆಳ್ಳಿ, ಬಂಗಾರ, ರಿಯಲ್ ಎಸ್ಟೇಟು ಇನ್ವೆಸ್ಟ್ಮೆಂಟಿಗೆ ಸೂಟೇಬಲ್ ಇದೆಯಾ ಇಲ್ಲ ಅಂತೇಳಿ ಬ್ರೇಕ್ ಡೌನ್ ಮಾಡಿದ್ದೀವಿ. ಸೊ ಆ ಕಂಟೆಂಟ್ನ ನೀವೇನಾದರೂ ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ಹೋಗ್ಬಿಟ್ಟು ಪ್ಲೇ ಲಿಸ್ಟ್ ಇದೆ, ಇನ್ವೆಸ್ಟ್ಮೆಂಟ್ ಸೀರೀಸ್ ಅಂತೇಳಿ. ಅದರಲ್ಲಿ ಬೆಳ್ಳಿ, ಬಂಗಾರ, FD, RD ಮತ್ತು ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಎಲ್ಲನೂ ಇದೆ. ಅದು ಯಾವುದಾದ್ರೂ ಮಿಸ್ ಆಗಿದ್ರೆ ಅದನ್ನು ನೋಡ್ಕೊಂಡು ಬನ್ನಿ. ಸೊ ಇವತ್ತೇನು ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಟಾಪಿಕ್ಕು ಟ್ರೇಡಿಂಗ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇದು ಒಂದು ನಾವು ಶೇರ್ ಮಾರ್ಕೆಟಲ್ಲಿ ಏನು ಟ್ರೇಡಿಂಗ್ ಮಾಡ್ತೀವಿ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀವಿ ಅದ್ರ ಬಗ್ಗೆ, ಅದನ್ನು ಫೈನಾನ್ಷಿಯಲ್ ಫ್ರೀಡಮ್ಗೆ, ಪ್ಯಾಸಿವ್ ಇನ್ಕಮಿಗೆ ಸೂಟೇಬಲ್ ಇದೆಯಾ ಇಲ್ಲ ಅನ್ನೋದನ್ನು, ಅದರಲ್ಲಿ ಏನು ಡ್ರಾಬ್ಯಾಕ್ಸ್ ಇದೆ, ಅದರಲ್ಲಿ ಒಳ್ಳೇದೇನಿದೆ ಅದನ್ನೆಲ್ಲ ನಾನು ಬ್ರೇಕ್ ಡೌನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟ್ರೇಡಿಂಗ್ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಅಂದರೆ ಫಸ್ಟ್ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟಲ್ಲಿ ಕೆಲವು ಕಂಪ್ನೀಸ್ಗಳೆಲ್ಲ ಲಿಸ್ಟ್ ಆಗಿರುತ್ತೆ, ಅದರದ್ದೆಲ್ಲ ಶೇರ್ ವ್ಯಾಲ್ಯೂ ಇರುತ್ತೆ. ಒಂದು ಶೇರಿಗೆ 500 ರೂಪಾಯಿ, ಒಂದು ಶೇರಿಗೆ 400 ರೂಪಾಯಿ, 5,000 ರೂಪಾಯಿ, ಒಂದೊಂದು ಕಂಪ್ನಿದು ಒಂದೊಂದು ಥರ ವ್ಯಾಲ್ಯೂ ಇರುತ್ತೆ. ಸೊ ಅದರಲ್ಲಿ ಟ್ರೇಡರ್ಸ್ ಅನ್ನೋರು ಏನು ಮಾಡ್ತಾರೆ, ಅವರು ಒಂದೇ ದಿನದಲ್ಲಿ ಇಂಟ್ರಾಡೇ ಅಂದರೆ ಒಂದು ದಿನದಲ್ಲಿ ಬೆಳಗ್ಗೆ ಆ ಕಂಪ್ನಿ ವ್ಯಾಲ್ಯೂ ಇಷ್ಟಿದೆ, ಸಂಜೆ ಅಷ್ಟೊತ್ತಿಗೆ ಅಥವಾ 1 ಅವರ್ ಆಗಲಿ, 2 ಅವರ್ ಆಗಲಿ, 3 ಅವರ್ಸ್ ಆಗಲಿ, ಇಷ್ಟು ಅವರ್ಸ್ ಆದಮೇಲೆ ಅಥವಾ ಕಂಪ್ಲೀಟಾಗಿ ಒಂದು ದಿನ ಆದಮೇಲೆ ಅವರು ಪ್ರಿಡಿಕ್ಷನ್ ಮಾಡಿಬಿಟ್ಟು ಒಂದು ವ್ಯಾಲ್ಯೂ, ಅಂದರೆ ಅವರು ಈಗ 100 ರೂಪಾಯಿ ತೊಗೊಂಡಿದ್ದಾರೆ ಅಂದರೆ ಎಷ್ಟು, ಒಂದು 120, 140, 150 ಈ ಥರ ಬರುತ್ತೆ. ಬಂದಾಗ ನಾವು ಅದನ್ನು ಆಟೋಮೆಟಿಕ್ಕಾಗಿ ಸೆಲ್ ಆಗಿಬಿಡ್ಬೇಕು. ಈ ಥರ ಕೆಲವೊಂದು ಟ್ರೇಡಿಂಗ್ ಆಪ್ಷನ್ಸ್ ಇರುತ್ತೆ, ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಂತ ಮಾಡ್ತಾರೆ, ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾರೆ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇದೆಲ್ಲ ಮಾಡ್ತಾರಲ್ಲ, ಸೊ ಅದರಲ್ಲಿ ನಮಗೆ ಈ ಎಲ್ಲ ಬೆನಿಫಿಟ್ಸ್ ಇದಾಗುತ್ತೆ. ಟ್ರೇಡಿಂಗ್ ಅನ್ನೋದು ಒಂದು ಗ್ಯಾಮ್ಲಿಂಗ್ ಥರ ಆಗುತ್ತೆ, ನನ್ನ ಅನಿಸಿಕೆ ಇದು. ಇದರಲ್ಲಿ ರಿಸ್ಕ್ ತುಂಬ ಇರುತ್ತೆ. ಸೆಬಿ ಪ್ರಕಾರ, ಸೆಬಿ ಅವರೇ ಹೇಳ್ತಾರೆ, ಯಾರು ಟ್ರೇಡಿಂಗ್ ಮಾಡ್ತಾರೆ ಇಂಡಿಯನ್ ಟ್ರೇಡರ್ಸಲ್ಲಿ ಅಬೋವ್ 90% ದುಡ್ಡು ಕಳ್ಕೊಳ್ಳೋರೇ ಜಾಸ್ತಿ. ಪ್ರಿಡಿಕ್ಷನ್ಸು ನಾವು ಹೇಳಿದಾಗೆ ಇರಲ್ಲ ಆ್ಯಕ್ಚುಲಾಗಿ. ಅದರಲ್ಲಿ ವಾಲಟೈಲು ವೇರಿಯೇಷನ್ಸು ತುಂಬ ಇರುತ್ತೆ. ನಾವು ಪಾಸಿಟಿವ್ ಹೋಗುತ್ತೆ ಅಂತ ಅಂದ್ಕೊಂಡಿರ್ತೀವಿ, ನೆಗೆಟಿವ್ ಹೋಗಿರುತ್ತೆ, ನೆಗೆಟಿವ್ ಹೋಗುತ್ತೆ ಅಂದ್ಕೊಂಡಿರ್ತೀವಿ, ಪಾಸಿಟಿವ್ ಹೋಗಿರುತ್ತೆ. ಸೊ ಹಾಗಾಗಿ ಟ್ರೇಡಿಂಗಲ್ಲಿ ಟ್ರೇಡ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ತುಂಬ ನಾವು ಅರ್ಥ ಮಾಡ್ಕೋಬೇಕು. ಆದ್ರೂ ಅರ್ಥ ಮಾಡ್ಕೊಂಡ್ರೂ ಬೈ ಲಕ್ಕಲ್ಲೇ ನಾವು ಕೆಲವೊಂದು ಸಲ ನಾವು ಟ್ರೇಡ್ ಸೆಟಪ್ ಮಾಡಬೇಕಾಗುತ್ತೆ. ಇದರಲ್ಲಿ ತುಂಬ ರಿಸ್ಕ್ ಇರುತ್ತೆ. ಇವತ್ತು ನೀವು ದುಡ್ಡು ಏನೋ 1,000, 5,000 ಗಳಿಸ್ಬಿಡ್ಬೋದು. ಬಟ್ ನೆಕ್ಸ್ಟ್ ಡೇ ನೀವು 20,000, 1 ಲಕ್ಷ, 2 ಲಕ್ಷ ಕಳ್ಕೊಂಡ್ಬಿಡ್ಬೋದು. ಇದರಲ್ಲಿ ಕಳ್ಕೊಳೋದೇ ಜಾಸ್ತಿ ಇರುತ್ತೆ. ರಿಟರ್ನ್ಸು ಅದು ರಿಸ್ಕ್ ಇದ್ದಲ್ಲಿ ಇದು ರಿಟರ್ನ್ಸ್ನೂ ಹಾಗೆ ಇರುತ್ತೆ, ಅಷ್ಟೊಂದು ರಿಟರ್ನ್ಸ್ ಇರಲ್ಲ. ಯಾಕಂದರೆ ಇದು ನಾವು ಲಾಂಗಾಗಿ ಇಟ್ಕೊಳೋದಿಲ್ಲ. ಇವತ್ತಿನ ದುಡ್ಡು, ಇವತ್ತು ಹಾಕಿರೋ ದುಡ್ಡು ಇವತ್ತೇ ಬಂದ್ಬಿಡೋದು, ಇವತ್ತೇ ನಾನು ತೆಗಿಬೇಕು ದುಡ್ಡು. ಸೊ ರಿಟರ್ನ್ಸ್ ಏನಿರುತ್ತೆ, ನಿಮಗೆ ಬಂತು ಅಂದರೆ ಅದೊಂಥರ ಲಾಟ್ರಿ ಥರ, ಬಂತು ಅಂದರೆ ಬಂದ್ಬಿಡುತ್ತೆ, ಇಲ್ಲ ಅಂದರೆ ಎಲ್ಲ ಲಾಸು ಕಳ್ಕೊಂಡ್ಬಿಡ್ತೀವಿ. ಈಗ ಪ್ಯಾಸಿವ್ ಇನ್ಕಮ್ ಮತ್ತು ಪಾರ್ಷಲ್ ವಿಡ್ರಾ ಅಂದ್ಕೊಳ್ಳೋಣ. ಸೊ ಪ್ಯಾಸಿವ್ ಇನ್ಕಮಲ್ಲಿ ಇದರಲ್ಲಿ ಏನು ಪ್ಯಾಸಿವ್ ಇನ್ಕಮ್ ಇರಲ್ಲ. ಯಾಕಂದರೆ ಇವತ್ತು ನೀನು ದುಡ್ಡು ಇವತ್ತೇ ಹಾಕ್ತಾ ಇದ್ರೆ ಇವತ್ತೇ ತೆಗಿತಾ ಇದ್ರೆ, ಸೊ ಅದರಲ್ಲಿ ಪ್ಯಾಸಿವ್ ಇನ್ಕಮ್ ಅನ್ನೋ ಒಂದು ಆ ಒಂದು ಕೆಟಗರಿ ಇಲ್ಲಿ ಅಪ್ಲೈನೇ ಆಗೋದಿಲ್ಲ. ಪಾರ್ಷಲ್ ವಿಡ್ರಾನು ನೀವು ಯೋಚನೆ ಮಾಡಿದ್ರೆ, ಇದು ಪಾರ್ಷಲ್ ವಿಡ್ರಾ ನೀವು ಲಾಂಗಾಗಿ ಏನು ಇಡ್ತಾ ಇಲ್ಲ, ಇಲ್ಲಿ ಅವತ್ತಿನ ದಿವಸನೇ ಟ್ರೇಡ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಹೇಳ್ಬೇಕು ಅಂದರೆ ನಮ್ಮ ಎಲ್ಲ ಕೆಟಗರಿನೂ ಯಾವುದೂ ಸೂಟ್ ಆಗಲ್ಲ ಇದರಲ್ಲಿ. ಇದು ಒಂದು ಏನಂದರೆ ದಿನ ನಾವು ಸ್ವಲ್ಪ ಅಮೌಂಟ್ ಹಾಕೋದಿರುತ್ತೆ, ಸ್ವಲ್ಪ ಅಮೌಂಟು ತೆಗೆಯೋದಿರುತ್ತೆ, ಹಾಗೆ ಅದರಲ್ಲಿ ರೊಟೇಷನ್ ಇರುತ್ತೆ. ಎವ್ರಿ ಡೇ ನೀವು ಆ ಕ್ಯಾಪಿಟಲ್ನ ಯೂಸ್ ಮಾಡ್ತೀರ, ಆ ಕ್ಯಾಪಿಟಲ್ನ ಯೂಸ್ ಮಾಡಿಬಿಟ್ಟು ಅದನ್ನು ಟ್ರೇಡಿಂಗ್ ಮಾಡ್ತಾ ಇರ್ತೀವಿ. ನಾನು ಸ್ವಲ್ಪ ಟ್ರೇಡಿಂಗಿಗೆ ಅಗ್ನೆಸ್ಟ್. ಯಾಕೆ ಅಂದರೆ ಈಗ ನೋಡಿ, ಕಂಪ್ನಿಗಳು ಈಗ ಇನ್ಫೋಸಿಸ್, ನಾರಾಯಣ ಮೂರ್ತಿ ಅವರು ಬೆಳೆಸಿರೋಂಥ ಕಂಪನಿ ಆಗಲಿ,
ವಿಪ್ರೋ ಅಜಿತ್ ಪ್ರೇಮ್ಜಿ ಬೆಳೆಸಿರೋಂಥ ಕಂಪ್ನಿ ಆಗಲಿ, ರಿಲಯನ್ಸ್ ಅಂಬಾನಿ ಅವರಾಗಲಿ. ಸೊ ಈಗೆಲ್ಲ ಹಲವಾರು ಕಂಪ್ನಿಗಳು ಅವರೇ ಆದಂಥ ಕೆಲವರು ಅವರು ಏನು ಕಂಪ್ನಿನ ಬೆಳೆಸಿರ್ತಾರೆ ಫೌಂಡರ್ಸು, ಅವರು ನಾಲೆಡ್ಜು ಆ ಒಂದು ಪ್ರಾಡಕ್ಟ್ ಮೇಲೆ, ಆ ಕಂಪ್ನಿ ಮೇಲೆ ಕಷ್ಟಪಟ್ಟು ವರ್ಕ್ ಮಾಡಿ ಆ ಕಂಪ್ನಿನ ಬೆಳೆಸಿ ಹಲವಾರು ವರ್ಷಗಳಿಂದ, 10 ವರ್ಷಗಳಿಂದ ಅದನ್ನು ಮಾಡ್ಕೊಂಬಂದು ಅದು ಒಂದು ಕಂಪ್ನಿನ ಬೆಳೆಸಿರ್ತಾರೆ. ನಾವೇನು ಮಾಡ್ತೀವಿ, ಟ್ರೇಡರ್ಸ್ ಅದೇ ಕಂಪ್ನಿಗಳ ಮೇಲೆ, ಅದೇ ಕಂಪ್ನಿ ವ್ಯಾಲ್ಯೂ ಮೇಲೆ ಅದನ್ನು ಗ್ಯಾಂಬ್ಲಿಂಗ್ ಥರ ಯೂಸ್ ಮಾಡೋದು. ಆ ವ್ಯಾಲ್ಯೂ ಸೇರುತ್ತಾ ಇವತ್ತು, ಇಳಿಯುತ್ತಾ ಇವತ್ತು. ಸೊ ಒಂದು ಶೇರ್ ವ್ಯಾಲ್ಯೂ, ಒಂದು ಕಂಪ್ನಿ ಶೇರ್ ವ್ಯಾಲ್ಯೂ ಅಂತಂದರೆ ನಾವು ಹೇಗೆ ಟ್ರೀಟ್ ಮಾಡಬೇಕು ಅಂದರೆ, ಆ ಒಂದು ಪರ್ಸನ್, ಯಾಕಂದರೆ ಎಲ್ರಿಗೂ ಒಂದು ಕಂಪ್ನಿನ ಬೆಳೆಸೋಕ್ಕಾಗಲ್ಲ. ಎಲ್ರಿಗೂ ಒಂದು ಆಸೆ ಇರುತ್ತೆ, ನಾನು ಒಂದು ಸ್ಟಾರ್ಟಪ್ ಮಾಡಬೇಕು, ನಾನು ಒಂದು ಕಂಪ್ನಿ ಬೆಳೆಸಬೇಕು, ನಾನು ಒಂದು ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತ. ಇಂಡಿಯಾದಲ್ಲಿ ಇರೋರು ಎಲ್ಲ 100 ಕೋಟಿ ಜನನೂ ಎಲ್ಲರೂ ಬಿಸ್ನೆಸ್ಸು ಈ ಥರ ಒಂದೊಂದು ಕಂಪ್ನಿಗಳು ಮಾಡೋಕ್ಕಾಗಲ್ಲ. ಕೆಲವರು ಯಾರು ಮಾಡಿರ್ತಾರೆ ಅವ್ರು ಮೇ ಬಿ ಜೀನಿಯಸ್ ಇರ್ತಾರೆ, ಅವರು ಟ್ಯಾಲೆಂಟೆಡ್ ಇರ್ತದೆ, ಸೂಪರ್ ಟ್ಯಾಲೆಂಟೆಡ್, ಅಷ್ಟು ಹಾರ್ಡ್ ವರ್ಕ್ ಹಾಕಿ ಅವರು ಏನೋ ಒಂದು ತಲೆ ಓಡಿಸಿ ಅಷ್ಟೆಲ್ಲ ಕಷ್ಟಪಟ್ಟು ಸ್ಟಾರ್ಟಿಂಗಲ್ಲಿ ಏನೇನೋ ಸ್ಟ್ರಗಲ್ ಮಾಡಿರ್ತಾರೆ. ಅದೆಲ್ಲ ಮಾಡಿ ಒಂದು ಕಂಪ್ನಿನ ಒಂದು ಬೆಳೆಸಿರ್ತಾರೆ. ಆ ಕಂಪ್ನಿಗೆ ನಾವು ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಅಂದರೆ, ಆ ಕಂಪ್ನಿ ಮೇಲೆ ಈಗ ನನಗಾಗಲ್ಲ, ನನಗೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಂದರೆ ಓಕೆ, ನನಗೆ ಆ ಕಂಪ್ನಿ ಇಷ್ಟ ಆಗಿದೆ, ಆ ಬೆಳೆಸಿರೋಂಥ ಕಂಪ್ನಿ ಓನರ್ ಆಗಲಿ, ಅವ್ರನ್ನ ನೋಡಿ ಆಗಲಿ, ಇಲ್ಲ ಆ ಕಂಪ್ನಿ ಎಷ್ಟು ಚೆನ್ನಾಗಿ ಪ್ರಾಡಕ್ಟ್ ಅವರು ಯಾವ ಥರ ಸೆಲ್ ಮಾಡ್ತಾರೆ, ಅದು ಹೇಗೆ ಜನರಿಗೆ ಇಷ್ಟ ಆಗಿದೆ, ಅದನ್ನೆಲ್ಲ ನೋಡಿಕೊಂಡು ಆ ಕಂಪ್ನಿ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವರು ಪ್ರಾಫಿಟ್ ಬಂದಾಗ ಅವ್ರು ನಮ್ಗೆ ಡಿವಿಡೆಂಡ್ ಕೊಡ್ತಾರೆ. ನಾವು ಶೇರ್ ಹೋಲ್ಡರ್ಸ್, ನಾವು ಪಾರ್ಟ್ ಆಫ್ ಓನರ್ಸ್ ಆ ಕಂಪ್ನಿಗಳಿಗೆ. ಆ ಥರ ನಾವು ಆ ಕಂಪ್ನಿಗಳನ್ನ ಟ್ರೀಟ್ ಮಾಡಬೇಕು. ಅದು ಬಿಟ್ಟು ನನಗೆ ಈ ಥರ ಟ್ರೇಡಿಂಗಲ್ಲಿ ಇವತ್ತು ದುಡ್ಡು ಹಾಕಿ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ನಾನು ಆ ಕಂಪ್ನಿಯಿಂದ ನಾನು ಲಕ್ಷಾನುಗಟ್ಟಲೆ ದುಡ್ದು ನಾನು ಶ್ರೀಮಂತ ಆಗ್ತೀನಿ ಅಂತ. ಸೊ ಆ ಥರ ಎಲ್ಲರೂ ಕರೆಕ್ಟಾಗಿ ನಿಜವಾಗ್ಲೂ ಅದೇ ಥರ ಮಾಡೋದಿತ್ತಂದರೆ ಅವರೆಲ್ಲ ಕಂಪ್ನಿಗಳು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಆ ಕಂಪ್ನಿಗಳನ್ನ ಯಾಕೆ ಬೆಳೆಸ್ತಾರೆ? ಅವರು ಕೂತ್ಕೊಂಡು ಈ ಥರನೇ ಟ್ರೇಡಿಂಗ್ ಮಾಡ್ಕೊಂಡ್ಬಿಟ್ಟು ದುಡ್ಡನ್ನು ಇವತ್ತು ಬೆಳಗ್ಗೆ ಹಾಕೋದು, ಸಂಜೆ ದೊಡ್ಡ ಬಂದ್ಬಿಡುತ್ತೆ. ಈ ಥರ ಮಾಡ್ಕೊಂಡು ಆರಾಮಾಗಿ ಕೂತ್ಬಿಡೋದಲ್ಲ. ಟ್ರೇಡಿಂಗ್ ಅನ್ನೋದು ಅಷ್ಟು ಈಸಿ ಅಲ್ಲ, ಆಮೇಲೆ ಅಷ್ಟು ಸೇಫ್ ಅಲ್ಲ. ಇದು ಒಂದು ಏನಂದರೆ ಗ್ಯಾಮ್ಲಿಂಗ್ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತೀನಿ, ಟ್ರೇಡಿಂಗ್ ಮಾಡೋ ಒಂದು ಆಲೋಚನೆ ಇತ್ತಂದರೆ 2 ಸರಿ 3 ಸರಿ ಯೋಚನೆ ಮಾಡಿ. ನಾನು ತುಂಬ ಜನ ನನ್ನ ಫ್ರೆಂಡ್ ಸರ್ಕಲ್ಲಿ, ನನ್ನ ರಿಲೇಟಿವ್ ಸರ್ಕಲ್ಲಿ ತುಂಬ ಜನ ದುಡ್ಡು ಕಳ್ಕೊಂಡಿದ್ದಾರೆ. ನಾನು ಯಾವತ್ತಿಗೂ ಟ್ರೇಡಿಂಗ್ ನನ್ನ ಕೈ ಹಾಕಿಲ್ಲ, ನಾನು ಮಾಡೋದೂ ಇಲ್ಲ. ನಾನು ನನ್ನ ಹಿತೈಷಿಗಳಿಗೆ, ಯಾರು ನನ್ನ ಕಂಟೆಂಟ್ ನೋಡ್ತಾರೆ, ಯಾರು ನನಗೆ ಫಾಲೋ ಮಾಡಬೇಕು ಅನ್ನೋ ಆಸಕ್ತಿಯಿಂದ ವಿಡಿಯೋಗಳು ನೋಡ್ತಾ ಇದ್ರೆ, ಟ್ರೇಡಿಂಗ್ ಮಾಡಬೇಕು ಅಂತಂದರೆ ಯೋಚನೆ ಮಾಡಿ. ಅಷ್ಟಕ್ಕೂ ನೀವು ಮಾಡ್ತಾಯಿದ್ರೆ ಮಾಡಿ, ನನಗೆ ಅಭ್ಯಂತರ ಇಲ್ಲ. ಬಟ್ ನಾನು ಒಂದೇ ಹೇಳೋದು, ಥಿಂಕ್ ಟ್ವೈಸ್ ಬಿಫೋರ್ ಯು ಸ್ಟಾರ್ಟ್ ಟ್ರೇಡಿಂಗ್. ಈಗ ಬಂದು ಸ್ಟಾಕ್ ಮಾರ್ಕೆಟ್ನ ಲಾಂಗ್ ಟರ್ಮ್ ಬಗ್ಗೆ ಮಾತಾಡೋಣ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಶೇರ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್. ಆಗಲೇ ನಾನು ಟ್ರೇಡಿಂಗಲ್ಲಿ ಹೇಳಬೇಕಾದ್ರೆ ಲಾಂಗ್ ಟರ್ಮ್ ಬಗ್ಗೆ ಹೇಳಿದೆ. ಹೇಗೆ ಅಂದರೆ, ನಾವು ಈ ಕಂಪ್ನಿಗಳು, ಯಾವುದೇ ಆಗಲಿ ಕಂಪ್ನಿಗಳನ್ನು ನಾನು ಎಕ್ಸಾಂಪಲ್ ತೊಗೊತೀನಿ, ಇದೇ ಕಂಪ್ನಿನೇ ತೊಗೋಬೇಕು ಅಂತಲ್ಲ. ಯಾಕಂದರೆ ನಾನು ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್, ನಾನು ಸೆಬಿ ರಿಜಿಸ್ಟರ್ಡ್ ಅಲ್ಲ. ಬಟ್ ನಾನು ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ನನ್ನ ನಾಲೆಡ್ಜು, ನಾನು ಏನು ಗೇನ್ ಮಾಡಿದ್ದೀನಿ ಅದನ್ನು ನಾಲೆಡ್ಜ್ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಾವು ಯಾವುದೋ ಒಂದು ಎಕ್ಸ್ ಕಂಪ್ನಿ ತೊಗೋಬೇಕು ಅಂದ್ಕೊಂಡಿವಿ ಅಂದರೆ ಅದರಲ್ಲಿ ನಾವು ಶೇರ್ ಹೋಲ್ಡರ್ ಆಗಿ, ಅದರಲ್ಲಿ ನಾವು ಕಂಪ್ನಿಗಳು ಶೇರ್ಸ್ನ ಬೈ ಮಾಡಿ ಲಾಂಗಾಗಿ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, ನಿಮ್ಗೆ ಎಷ್ಟು ವರ್ಷಗಳು ಬಿಡೋಕ್ಕಾಗುತ್ತೆ ಬಿಟ್ಟರೆ ಆ ಕಂಪ್ನಿ ಗ್ರೋತ್ ಆದಂಗೆಲ್ಲ ನಮ್ಮದು ಶೇರ್ ವ್ಯಾಲ್ಯೂಸು ಗ್ರೋತ್ ಆಗುತ್ತೆ. ಸೊ ನಮಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಸೊ ಈಗ ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಈ ಫೈನಾನ್ಷಿಯಲ್ ಫ್ರೀಡಮ್ ಮತ್ತು ಪ್ಯಾಸಿವ್ ಇನ್ಕಮ್ಗೆ ಸೂಟಬಲ್ ಇದೆಯಾ ಇಲ್ಲ ಅನ್ನೋದನ್ನು ಈಚ್ ಆ್ಯಂಡ್ ಎವ್ರಿ ಕ್ಯಾಟಗರಿನ ನಾನು ಬ್ರೇಕ್ ಡೌನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಂಗ್ ಟರ್ಮಲ್ಲಿ ಫಸ್ಟ್ ನಾನು ರಿಸ್ಕ್ ಮತ್ತು ರಿಟರ್ನ್ಸ್ ಎರಡೂ ಒಂದೇ ಸರಿ ತೊಗೋತೀನಿ. ಈಗ ಅದನ್ನು ಬ್ಯೂಟಿಫುಲ್ಲಾಗಿ ಒಂದು ನಾನು ಗ್ರಾಫ್ ಹಾಕಿ ಹೇಳ್ತೀನಿ. ಯೂಶ್ವಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ತುಂಬ ಒಳ್ಳೆಯ ಇನ್ವೆಸ್ಟ್ಮೆಂಟು, ನಾನು ಇಷ್ಟರಲ್ಲಿ ಹೇಳಿರೋದಕ್ಕಿಂತ ಒಳ್ಳೆಯ ಇನ್ವೆಸ್ಟ್ಮೆಂಟು. ಬಟ್ ಆದರೆ ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ನಾನು ಮುಂಚೆ ತಪ್ಪು ಮಾಡಿದ್ದೆ. ಈಗ ತುಂಬ ಜನ, ಮೋರ್ ದೆನ್ 90% ನನ್ನ ಗೆಸ್ ಪ್ರಕಾರ ಯಾವ ತಪ್ಪು ಮಾಡಿ ಈ ಸ್ಟಾಕ್ ಮಾರ್ಕೆಟಿಂದ ಹೆದರ್ಕೊಂಡು ಹೋಗೋದಿಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಬೇಡ ಅನ್ನೋ
ಬೇಡಪ್ಪ ಸ್ಟಾಕ್ ಮಾರ್ಕೆಟ್ ಅಂದರೆ ನಮಗೆ ಬೇಡ, ಸ್ಟಾಕ್ ಮಾರ್ಕೆಟಲ್ಲಿ ಏನೇನು ಮಿಸ್ಟೇಕ್ ಮಾಡ್ತಾರೆ ಅನ್ನೋದು ಫಸ್ಟ್ ನಾನೊಂದು ಗ್ರಾಫ್ ತೋರಿಸ್ತೀನಿ, ಅದನ್ನು ನೋಡಿ. ನಾನೊಂದು ಗ್ರಾಫ್ ಹಾಕ್ತೀನಿ. ಈ ಒಂದು ವೈ ಆಕ್ಸಿಸ್, ಇದು ಒಂದು ಎಕ್ಸ್ ಆಕ್ಸಿಸ್. ಓಕೆ, ಇದರಲ್ಲಿ ಫಸ್ಟ್ ಒಂದು ದಿವಸ ಏನು ಮಾಡ್ತಾನೆ ಒಬ್ಬ ಪರ್ಸನ್, ಈಗ ಯೂಶಲಿ ಏನು ಮಾಡೋದು ಸ್ಟಾಕ್ ಮಾರ್ಕೆಟಲ್ಲಿ ನಾವು ಶೇರ್ಸ್ ಬೈ ಮಾಡ್ತೀವಿ ಅಂತಂದರೆ ಎಲ್ಲರೂ ಏನು ಮಾಡ್ತಾರೆ, ಫಸ್ಟು 100 ಶೇರ್ಸು ಮಿನಿಮಮ್ ಬೈ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಅದು ನಾನೇನು ಹೇಳ್ತೀನಿ, 1,000 ರೂಪೀಸ್ ಪರ್ ಶೇರ್. ಇದು ಕ್ವಾಂಟಿಟಿ, 100 ಕ್ವಾಂಟಿಟಿ, 1,000 ರೂಪಾಯಿ ಒಂದು ಕ್ವಾಂಟಿಟಿ, ಯಾವುದೋ ಒಂದು ಎಕ್ಸ್ ಕಂಪ್ನಿ, ಒಂದು ಎಕ್ಸ್ ಕಂಪ್ನಿ ಇದೆ. ಇದು ಏನು ಮಾಡ್ತಾರೆ, 100 ಕ್ವಾಂಟಿಟಿ ತೊಗೋತಾರೆ, 1,000 ರೂಪಾಯಿ ಒಂದು ಪರ್ ಶೇರ್. ಸೊ ಅಲ್ಲಿಗೆ ಏನಾಗುತ್ತೆ, 1,00,000 ರೂಪಾಯಿ ಆಗುತ್ತೆ ಟೋಟಲ್. ಇದು ಟೋಟಲ್ 1,00,000 ರೂಪಾಯಿ. ಇದನ್ನು ಈ ಥರ ಇನ್ವೆಸ್ಟ್ಮೆಂಟ್ ಮಾಡೋದೇ ಜಾಸ್ತಿ. ಇದರಲ್ಲಿ ನಾನು ಇಲ್ಲಿ ಏನು ಮಾಡ್ತೀನಿ, 1,000 ಇಲ್ಲಿಗೆ ಇಟ್ಕೊತೀನಿ. ಇವತ್ತು ತೊಗೊಂಡಿದ್ದೀವಿ, ಇದು ಸೆಪ್ಟೆಂಬರ್ 25, ಇಲ್ಲಿಗೆ 1,000 ರೂಪಾಯಿಗೆ ನಾವು ತೊಗೊಂಡಿದ್ದೀವಿ. ಸೊ ಇಲ್ಲೇನು ಮಾಡೋಣ, ಮುಂದೆ ಹೋಗ್ತಿದ್ದಂಗೆ 1,500, 2,000, 2,500, 3,000 ಹೀಗೆ ಇನ್ಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆದರೆ ಇಲ್ಲಿ ಈ ಥರ ಹಾಕೋತೀನಿ, 800, 600, 400, 200 ಈ ಥರ ಡಿಕ್ರೀಸ್ ಆಗ್ಬೋದು. ಸೊ ಇಲ್ಲಿ ಒಂದು ಶೇರು ಒಂದು ಇನ್ಕ್ರೀಸ್ ಆಗ್ಬೋದು, ಒಂದು ಡಿಕ್ರೀಸ್ ಆಗ್ಬೋದು. ನಾವು ಫಸ್ಟಿಗೆ ಈ ಥರ ತಗೊಂಡಾಗ ನಮಗಿನ್ನೂ ಗೊತ್ತಿರಲ್ಲ, ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ನಮಗೆಲ್ರಿಗೂ ಏನು ಆಸೆ ಇರುತ್ತೆ, ಇದು ಹೀಗೆ ಹೋಗ್ಬೇಕು 3,000 ಅನ್ನೋದಕ್ಕೋಸ್ಕರ ನಾವು ಹೋದಾಗ ಏನಾಗುತ್ತೆ, 2,000 ಹೋದಾಗ ಡಬಲ್ ಆಗಿಬಿಡ್ತು, ನಾವು ತೊಗೊಂಡ್ಬಿಟ್ರೆ 2,00,000 ಬಂದ್ಬಿಡುತ್ತೆ ಅನ್ನೋ ಒಂದು ಆಸೆ ಇಟ್ಕೊಂಡೆ ಎಲ್ಲರೂ ತೊಗೊಳೋದು. ಸೊ ಬಟ್ ರಿಯಾಲಿಟಿ ಏನಾಗುತ್ತೆ, ಫಸ್ಟ್ ಇಲ್ಲಿ ಏನು ಮಾಡ್ಕೊಳ್ಳೋಣ, ಇಲ್ಲಿ 6 ಮಂತ್, ಇಲ್ಲಿಗೆ 1 ಇಯರು, ಇಲ್ಲಿಗೆ 1.5 ಇಯರು, ಇಲ್ಲಿ 2 ಇಯರ್ಸು, 2.5 ಇಯರ್ಸು, 3 ಇಯರ್ಸು, 3.5 ಇಯರ್ಸು, 4 ಇಯರ್ಸ್ ಈ ಥರ ಇದೆ. ಸೊ ಇಲ್ಲೇನಾಗುತ್ತೆ, ನಾವು ಅಂದ್ಕೊಂಡ್ವಿ, ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಸ್ವಲ್ಪ ಹೈ ಆಯಿತು, 1,500 ತಾನೇ ಹೀಗೆ ಹೋಗ್ತಾ ಇದೆ. ಆಮೇಲೆ ಏನಾಯಿತು, ಸಡನ್ನಾಗಿ ನಾವು ಆಲೋಚನೆ ಮಾಡದೇ ಇರೋ ಥರ ಇದ್ದಾಗ ಏನಾಗ್ಬಿಡುತ್ತೆ, ಕೆಲವೊಂದು ಟೈಮಲ್ಲಿ ವಾರ್, ಯಾವುದೋ ಒಂದು ಕಂಟ್ರಿದು ವಾರು, ಇಲ್ಲ ಇಂಡಿಯಾ ಪಾಕಿಸ್ತಾನ ವಾರು, ಇಸ್ರೇಲಲ್ಲಿ ವಾರು, ಮತ್ತು ರಷ್ಯಾದಲ್ಲಿ ವಾರು, ಏನೋ ಒಂದು, ಆಮೇಲೆ ಇಲ್ಲ ಕೋವಿಡ್, ಇಲ್ಲ ಎಲೆಕ್ಷನ್ನು. ಸೊ ಏನೋ ಒಂದು ರೀಸನ್ ಬರುತ್ತೆ. ಆ ರೀಸನ್ ಬಂದಾಗ ಏನಾಗ್ಬಿಡುತ್ತೆ, ಆ 6 ಮಂತಲ್ಲಿ ಮತ್ತೇನಾಗ್ಬಿಡುತ್ತೆ, ಡೌನ್ ಆಗಿಬಿಡುತ್ತೆ. ಡೌನ್ ಎಲ್ಲಿಗಾಯಿತು, 800ಕ್ಕೆ ಬಂತು, ಮತ್ತೆ 600ಕ್ಕೆ ಬಂತು, ಮತ್ತೆ ಒಂದು ಸ್ವಲ್ಪ ಇರ್ತು, ಮತ್ತೆ ಡೌನ್ ಆಯಿತು, ಮತ್ತೆ ಒಂದು ಸ್ವಲ್ಪ ಬಂತು, ಮತ್ತೆ ಡೌನ್ ಆಯಿತು, ಮತ್ತೆ ಒಂದು ಸ್ವಲ್ಪ ಇರ್ತು, ಮತ್ತೆ ಇದು ಏನಾಯಿತು, ಹಿಂಗೆ ಆಗಿ 4 ವರ್ಷ ತಗೋತು ಈಗ ಮತ್ತೆ ಇಲ್ಲಿಗೆ ಬರೋಕ್ಕೆ. ಓಕೆ, ಇಲ್ಲಿ ತೊಗೊಂಡಿದ್ದು ನಮಗೆ 4 ವರ್ಷ, ಮತ್ತೆ 1,000 ರೂಪಾಯಿಗೆ ತೊಗೊಂಡಿದ್ದು ಮತ್ತೆ 1,000 ರೂಪಾಯಿ ಬರೋಷ್ಟೊತ್ತಿಗೆ 4 ವರ್ಷ ಆಯಿತು. ಈ ಒಂದು ಟೈಮಲ್ಲಿ ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ, ಫುಲ್ಲು ಫ್ರಸ್ಟ್ರೇಟ್ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿ ನಾನು 1,00,000 ಹಾಕಿದ್ದೀನಿ, ನಿಮಗೆ 800 ರೂಪಾಯಿ ಬಂದ್ರೇ ಏನಾಗ್ಬಿಟ್ಟಿರುತ್ತೆ, 20% ಡೌನ್, 20,000 ರೂಪಾಯಿ ಕಡಿಮೆ ಆಗಿಬಿಟ್ಟಿರುತ್ತೆ. ನಮ್ಮ ಟೋಟಲ್ ವ್ಯಾಲ್ಯೂ 80,000 ಆಗಿರುತ್ತೆ. ಅದೇ ಥರ 600 ಬಂದಾಗ 40% ಡೌನ್. ಸೊ ಹಾಗೆ 600ರಿಂದ 300, 400 ಬಂದು, 200 ಬಂದು, ಈ ಥರ ಏನಾಗುತ್ತೆ, ಈ ಥರ ಫ್ಲಕ್ಚುಯೇಟ್ ಆದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ನಮ್ಮ ಎದೆ ಜಲ್ ಅನ್ನೋ, ಏನು ಮಾಡಲಿ, ನೀವು ಹೋಲ್ಡ್ ಮಾಡಲಾ, ಇದನ್ನು ಲಾಸಲ್ಲಿ ಸೆಲ್ ಮಾಡಿಬಿಡ್ಲಾ, ಏನು ಮಾಡಲಿ ಅನ್ನೋದೇ ನಮಗೆ ಮನಸ್ಸಲ್ಲಿ ತಳಮಳ, ಅದನ್ನು ಇಟ್ಕೊಳಕ್ಕೆ ಆಗ್ತಾ ಇಲ್ಲ. ಓಕೆ, 4 ವರ್ಷ ಆದಮೇಲೆ
ನಾವು ಹಾಕಿದ ದುಡ್ಡಿಗೆ ಬಂತು, ಹಂಗೂ ಹಿಂಗೂ ಏನೋ ಒಂದು ಇದೆಲ್ಲ ಕ್ಲಿಯರ್ ಆಗ್ಬಿಟ್ಟು 4 ವರ್ಷ ಆದ್ಮೇಲೆ ಬಂದಿದೆ. ಬಟ್ ಇಲ್ಲಿ ಬಂದಿದೆ ಅಂದ್ರೆ ಏನಾಯ್ತು, ನಮಗೆ ಲಾಸ್ ಆಯ್ತಾ? ನೋ ಲಾಸ್, ಝೀರೋ ಪ್ರಾಫಿಟ್. ಓಕೆ, ಬಟ್ ಆಕ್ಚುಲಿ ನಮ್ಗೆ ಏನಾಗಿರೋದು ಲಾಸು? 4 ಇಯರ್ಸ್ 4 ಇಯರ್ಸ್ ಟೈಮು ನಮಗೆ ಲಾಸ್ ಆಯ್ತು. ಆ 1 ಲಕ್ಷ ನಾನು 4 ಇಯರ್ಸ್ ಇಟ್ಕೊಂಡು 4 ವರ್ಷ ತನಕ ಹಂಗೆ ಇಟ್ಕೊಂಡಿದ್ದೀನಿ, ಅದರಲ್ಲಿ 1 ರೂಪಾಯಿನೂ ಬಂದಿಲ್ಲ. ಸೊ ಅದಕ್ಕೆ ಏನಾಗ್ಬಿಡುತ್ತೆ, ಜನ ನಿಜವಾಗ್ಲೂ ಹೇಳ್ತೀನಿ, ಈ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದೇ ಬೇಡ. ಅದೇ 4 ವರ್ಷ ನಾನು ಏನಾದರೂ ಎಫ್ ಡಿ ಅಲ್ಲಿ ಇಟ್ಟಿದ್ರೆ ಏನಾಗ್ತಿತ್ತು, ವರ್ಷ 1 ಲಕ್ಷಕ್ಕೆ 5% ಅಂದ್ರೂ, ಜಸ್ಟ್ 5% ಹಿಡಿದ್ರು 5 ಆರಾಮಾಗಿ 20,000 ಬಂದಿರೋದು. ಅಟ್ಲೀಸ್ಟ್ ನನಗೆ ಒಂದು 20,000 ಆದರೂ ನನಗೆ ಬಂದಿರೋದು. ಸೊ ಇಲ್ಲಿ ಹಾಕ್ಬಿಟ್ಟು ನಾನೇನು ಮಾಡಿಕೊಂಡೆ, 4 ವರ್ಷ ಇಟ್ಟೆ, 4 ವರ್ಷದಲ್ಲೂ ನನಗೆ ಝೀರೋ ಪ್ರಾಫಿಟ್, ಝೀರೋ ಲಾಸ್. ಮತ್ತು ಆ 4 ವರ್ಷ ನಾನು ಇದರಲ್ಲಿ ಯಾಕಾದರೂ ಹಾಕಿದ್ದೀನಿ ಅನ್ನೋ ಒಂದು ಟೆನ್ಷನ್, ಪ್ರೆಷರು ಅಲ್ವಾ. ಇದರಲ್ಲಿ ಏನಿದೆ ಅಂದರೆ, ಈ ಥರ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ರಿಸ್ಕ್ ತುಂಬ ಇದೆ, ರಿಟರ್ನ್ಸು ಮಾಡ್ರೇಟ್ ಆಗಿದೆ. ಕೆಲವೊಂದು ಕಂಪ್ನಿಗಳು ಹೋಗ್ಬಿಡುತ್ತೆ. ಸೊ ಹೋಗಿರೋದಷ್ಟೇ ನಾವು ಅದನ್ನಷ್ಟೇ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಬರೀ ಡೌನ್ ಆಗೋದಷ್ಟೇ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇದು ರಿಟರ್ನ್ಸು ಮಾಡ್ರೇಟ್ ವೆನ್ ಇಟ್ ಕಮ್ಸ್ ಟು ಶಾರ್ಟ್ ಟರ್ಮ್ ಯೋಚನೆ ಮಾಡಿದ್ರೆ, ಈ 1-2 ವರ್ಷ 3 ವರ್ಷ 4 ವರ್ಷ ಯೋಚನೆ ಮಾಡಿದ್ರೆ. ಬಟ್ ಯೂಶಲಿ ಏನಾಗುತ್ತೆ, ನೀವು ಒಂದು 10 ವರ್ಷ 15 ವರ್ಷ 20 ವರ್ಷ ಆದಾಗ ನಿಮಗೆ ಅದು ಏರಿಳಿತ ಇರುತ್ತೆ. ಅದು ಮುಂದೆ ಮೇಲೆ ಹೋಗುತ್ತೆ, ಇವರು ಬೋನಸ್ ಕೊಡ್ತಾರೆ, ಆ ಬೋನಸ್ಸಿಂದ ಮತ್ತೆ ನಿಮಗೆ ನಿಮ್ಮ ಶೇರ್ಸ್ 100 ಇರೋದು 200 ಆಗುತ್ತೆ, 200 ಇರೋದು 400 ಆಗಿರುತ್ತೆ. ಅವಾಗ ನಿಮ್ಮ ವ್ಯಾಲ್ಯೂಸು ಇದು ಮತ್ತೆ ಮೇಲೆ ಸ್ವಲ್ಪ ಮೇಲೆ ಹೋದ್ರೂ ನಿಮಗೆ ವ್ಯಾಲ್ಯೂಸ್ ಇದು ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. ಹಾಗಾಗಿ ಹೇಳ್ತೀನಿ ನಾನು, ಈ ಶೇರ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲೂ ನೀವು ಈ ಥರ ನಾವು ಲಮ್ಸಮ್ ಅಮೌಂಟ್ ಹಾಕಿದರೆ, ಈ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಇದು ತುಂಬ ರಿಸ್ಕ್ ಜಾಸ್ತಿ ಇರುತ್ತೆ. ಬಟ್ ಏನಂದರೆ, ನೀವು ಲಾಂಗ್ ಟರ್ಮ್ ಆಗಿ ಬಿಟ್ಟರೆ, ನೀವು 20 ವರ್ಷ 30 ವರ್ಷ 40 ವರ್ಷ ಆ ಥರ ಬಿಟ್ಟರೆ ನಿಮಗೆ ರಿಸ್ಕು, ನಿಮಗೆ ನೋಡ್ತಾ ಇದ್ದರೆ ರಿಸ್ಕ್ ಅನಿಸುತ್ತೆ, ಬಟ್ ರಿಟರ್ನ್ಸ್ ನೋಡಿದ್ರೆ ನಿಮಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ. ಅದು ಯಾವತ್ತಿದ್ರೂ ಸ್ಟಾಕ್ ಮಾರ್ಕೆಟಲ್ಲಿ ಇರುತ್ತೆ. ಆಮೇಲೆ ಇದರಲ್ಲಿ ನಾವು ಚೆಕ್ ಮಾಡಿದ್ರೆ ಪಾರ್ಷಲ್ ವಿಡ್ರಾ, ಪ್ಯಾಸಿವ್ ಇನ್ಕಮ್ಮು. ಪಾರ್ಷಲ್ ವಿಡ್ರಾ ಇರುತ್ತೆ, ನೀವು ಇದರಲ್ಲಿ ನೀವು 1 ಲಕ್ಷ ಏನು ಹಾಕಿರ್ತೀರ, ಅದರಲ್ಲಿ ನಿಮ್ಗೆ ಏನಾದರೂ ಎಮರ್ಜೆನ್ಸಿ 20,000 50,000 ಬೇಕು ಅಂದರೆ ಇಮ್ಮಿಡಿಯೇಟಾಗಿ ನೀವು ಮಾರ್ಕೆಟ್ ವೀಕ್ ಡೇಸಲ್ಲಿ 5 ನಿಮಿಷದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಅದು ಪ್ರಾಫಿಟ್ ಇರಲಿ ಲಾಸ್ ಇರಲಿ, ಬಟ್ ತೆಗಿಬೋದು, ಇಮ್ಮಿಡಿಯೇಟಾಗಿ ತೆಗಿಬೋದು. ಪ್ರಾಫಿಟ್ ಇತ್ತಂದರೆ ಈಸಿಯಾಗಿ ನಿಮಗೆ ಪ್ರಾಫಿಟ್ ಇರುತ್ತೆ, ಲಾಸ್ ಇತ್ತಂದರೆ ಲಾಸಲ್ಲೇ ನಿಮಗೆ ಅಮೌಂಟ್ ಬರುತ್ತೆ. ಪ್ಯಾಸಿವ್ ಇನ್ಕಮ್ ಅಂತಂದರೆ ಏನಂದರೆ, ಈ ಕಂಪ್ನಿಗಳು ಯಾವುದೇ ಒಂದು ಡಿವಿಡೆಂಡ್ ಕೊಡೋಂಥ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಪ್ಯಾಸಿವ್ ಇನ್ಕಮ್ ಇರುತ್ತೆ. ಸೊ ಇನ್ಫ್ಲೇಷನ್ ಮತ್ತು ಕಾಂಪೌಂಡೆಡ್ ಗ್ರೋತ್. ಇನ್ಫ್ಲೇಷನು ನೀವು ಇದರಲ್ಲಿ ಶಾರ್ಟ್ ಟರ್ಮಾಗಿ ಯೋಚನೆ ಮಾಡ್ತಾ ಇದ್ದೀರ ಅಂದರೆ, ನಿಮಗೆ ರಿಟರ್ನ್ಸ್ ನಿಮಗೆ ಅದು ಸರಿಯಾಗಿ ರಿಟರ್ನ್ಸ್ ಬಂದಿಲ್ಲ ಅಂತಂದರೆ ಖಂಡಿತ ಇದು ಇನ್ಫ್ಲೇಷನ್ ನಿಮಗೆ ಕರೆಕ್ಟಾಗಿ ಬೀಟ್ ಆಗಲ್ಲ. ಕಾಂಪೌಂಡೆಡ್ ಗ್ರೋತನು ಅಷ್ಟೊಂದು ನಿಮಗೆ ಗ್ರೋತ್ ಅಲ್ಲ. ಬಟ್ ಲಾಂಗ್ ಟರ್ಮ್ ಅಂತಂದರೆ ನಿಮಗೆ ಆ ಕಂಪ್ನಿ ಒಳ್ಳೆ ಕಂಪ್ನಿ ಇರಬೇಕು, ಅದರದ್ದು ಗ್ರೋತು ಚೆನ್ನಾಗಿರ್ಬೇಕು. ನೀವು ತುಂಬ ವರ್ಷ 10 ವರ್ಷ 15 ವರ್ಷ 20 ವರ್ಷ ಬಿಟ್ಟರೆ ನಿಮಗೆ ಅದು ಅವರು ಕೊಡೋಂಥ ಬೋನಸ್ಸು, ಅದರಿಂದ ಏನಿರುತ್ತೆ ನಿಮಗೆ ಕಾಂಪೌಂಡೆಡ್ ಗ್ರೋತು ತುಂಬ ಚೆನ್ನಾಗಿರುತ್ತೆ. ಇದೇನಪ್ಪ ಇದು ಎಲ್ಲ ಇನ್ವೆಸ್ಟ್ಮೆಂಟ್ಗಳು ಆಯಿತು, ಕೊನೆಯಲ್ಲಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೇಳ್ತಾರೆ ಅಂದ್ಕೊಂಡಿದ್ವಿ, ಇದರಲ್ಲೂ ರಿಸ್ಕ್ ಇದೆ ಅದೆಲ್ಲ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಹೌದು, ನಿಜವಾಗ್ಲೂ ನಾವು ಈ ಥರ ಏನಾದರೂ ರೆಗ್ಯುಲರಾಗಿ ಎಲ್ಲರೂ ಮಾಡೋ ಒಂದು ರೀತಿಯಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಖಂಡಿತ ಇದರಲ್ಲಿ ತುಂಬ ರಿಸ್ಕ್ ಇದೆ. ನಮಗೆ ರಿಟರ್ನ್ಸು, ಆ ರಿಸ್ಕಿಂದ ರಿಟರ್ನ್ಸು ನಮಗೆ ಸರಿಯಾಗಿ ಬರೋದಿಲ್ಲ. ಬಟ್ ನಾನು ಹೇಳೋದು ನೆಕ್ಸ್ಟು, ನನ್ನ ಸ್ಟಾಕ್ಸ್ ಆಫ್ ಅಮೆಜಾನ್ ಫಾರೆಸ್ಟ್ ಅಂತ ಏನು ನಾನು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ನೆಕ್ಸ್ಟ್ ಕಂಟೆಂಟಲ್ಲಿ ನಾನು ರಿವೀಲ್ ಮಾಡ್ತೀನಿ, ಎಲ್ಲ ಡೀಟೇಲ್ಸ್ನ ಕಂಪ್ಲೀಟಾಗಿ ಹೇಳ್ತೀನಿ. ಅದರಲ್ಲಿ ಈ ಒಂದು ಮೆಥಡನ್ನು, ಈ ಒಂದು ಏನು ಪ್ರಾಬ್ಲಮ್ ಇದೆ, ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮಗೆ ಖಂಡಿತ ರಿಸ್ಕ್ ಇದೆ ಅಂತ ಹೇಳ್ತಿದ್ದಾರಲ್ಲ,
ಈ ಕಂಪ್ಲೀಟ್ ರಿಸ್ಕನ್ನು ನಾನು ಝೀರೋ ರಿಸ್ಕ್ ಥರ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕಂಟೆಂಟಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಕಂಟೆಂಟನ್ನು ನೋಡಿ ಯಾವುದು ಮಿಸ್ ಮಾಡಬೇಡಿ. ನಿಮ್ಮ ಈ ಕಂಟೆಂಟ್ಗಳು, ನಾನು ಹೊಸ ಕಂಟೆಂಟ್ಗಳು ನೆಕ್ಸ್ಟ್ ಬರೋದೆಲ್ಲ ನಾನು ನನ್ನ ಸ್ಟ್ರಾಟಜಿ ಹೇಗೆ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಝೀರೋ ರಿಸ್ಕು, ಹೈ ರಿಟರ್ನ್ಸು, ಪ್ಯಾಸಿವ್ ಇನ್ಕಮ್, ಬೆಸ್ಟ್ ಪ್ಯಾಸಿವ್ ಇನ್ಕಮ್ಮು ಅಂದರೆ ಡಿವಿಡೆಂಡ್ ಇನ್ಕಮ್ನ ಹೇಗೆ ನಾವು ಎವ್ರಿ ಇಯರ್ ನಾವು ಡಬಲ್ ಮಾಡ್ಕೊಂಡು ಹೋಗ್ಬೋದು, ಆಮೇಲೆ ನಮಗೆ ವಿಡ್ರಾಲ್ ಆಗಲಿ, ಕಾಂಪೌಂಡೆಡ್ ಗ್ರೋತ್, ಸೂಪರ್ ಕಾಂಪೌಂಡೆಡ್ ಗ್ರೋತು, ಈ ಥರ ಎಲ್ಲ ಡಿಟೇಲ್ಸ್ನ ನಾನು ನೆಕ್ಸ್ಟ್ ಕಂಟೆಂಟ್ಗಳೆಲ್ಲ ಹಾಕೋತ ಹೋಗ್ತೀನಿ. ಆ ಯಾವುದು ಕಂಟೆಂಟ್ಗಳನ್ನು ಮಿಸ್ ಮಾಡಬಾರ್ದು ಅಂತಂದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು, ಆಲ್ರೆಡಿ ಮುಂಚೆ ಮಾಡಿದವರು ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿಲ್ಲ ಅಂದರೆ ನೀವು ನೋಟಿಫಿಕೇಷನ್ನ ಕಂಪಲ್ಸರಿ ಮ್ಯಾಂಡೇಟರಿ ಆನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ನಾನು ಹಾಕುವಂಥ ನೆಕ್ಸ್ಟ್ ಬರುವಂಥ ಕಂಟೆಂಟ್ಗಳು ನೋಟಿಫಿಕೇಷನ್ ಬರೋಲ್ಲ, ನೀವು ಮಿಸ್ ಮಾಡ್ಕೋತೀರ. ಯಾಕಂದರೆ ಈ ಒಂದು ಇನ್ವೆಸ್ಟ್ಮೆಂಟನ್ನು ನಾವು ಎಷ್ಟು ಕಲಿತೀವಿ ಅಷ್ಟು ನಮ್ಮ ಲೈಫಲ್ಲಿ ಬೇಗನೆ ನಾವು ಫೈನಾನ್ಷಿಯಲ್ ಫ್ರೀಡಮ್ನ ನಾವು ಸೆಟ್ ಮಾಡ್ಕೋಬೋದು, ಪ್ಯಾಸಿವ್ ಇನ್ಕಮ್ನ ಜನ್ರೇಟ್ ಮಾಡ್ಬೋದು, ನಮ್ಮ ಲೈಫನ್ನು ನಾವು ಈಸಿಯಾಗಿ ನಡೆಸ್ಬೋದು. ಈಗ ಜನ್ರೇಷನಲ್ಲಿ ನಮಗೆ ಜಾಬು, ನಾವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ನಮಗೆ ಬಂದಿರೋ ಅಲ್ಲಿ ಅಮೌಂಟಲ್ಲಿ ನಾವು ಎಲ್ಲ ಲೈಫನ್ನು ಸೂಪರಾಗಿ ನಡೆಸೋಕ್ಕಾಗಲ್ಲ. ಈ ಥರ ಒಂದು ಇನ್ವೆಸ್ಟ್ಮೆಂಟನ್ನು ನೀವು ದುಡಿದ್ರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಹೇಗೆ ಜನ್ರೇಟ್ ಮಾಡ್ಕೋಬೇಕು, ಫ್ರೀಡಮ್ನ ಹೇಗೆ ನಾವು ಕಂಡುಹಿಡ್ಕೋಬೇಕು, ಹೇಗೆ ಪ್ಯಾಸಿವ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೋಬೇಕು, ನೆಕ್ಸ್ಟ್ ಕಂಟೆಂಟಿಂದ ಮಿಸ್ ಮಾಡ್ದಾಗೆ ನೋಡ್ಕೊಂಡು ಹೋಗಿ. ಸೊ ಐ ರಿಪೀಟ್, ನೀವು ನೋಟಿಫಿಕೇಷನ್ ಬೆಲ್ನ ಮೊದಲು ಆನ್ ಮಾಡ್ಕೊಳ್ಳಿ. ನಮಸ್ಕಾರ, ತುಂಬ ಧನ್ಯವಾದಗಳು ಈ ಒಂದು ಕಂಟೆಂಟ್ನ ವಾಚ್ ಮಾಡಿದ್ದಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಕಂಟೆಂಟಲ್ಲಿ.